ದ್ವಿತೀಯಕ್ಕೆ ಹೋದರೆ ನಮ್ಮ ಶ್ರೀಮದ್ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾಜ್ಞಾನಿಗಳು ಸಂವತ್ಸರದ ಪ್ರಾರಂಭದಲ್ಲಿನೇ ಎರಡನೇ ದಿವಸವೇನೆ ಇಬ್ಬರು ಮಹಾಜ್ಞಾನಿಗಳ ಆರಾಧನವನ್ನು ನಾವು ಕಾಣುತ್ತೇವೆ. ಒಂದು ಪೆನಗೊಂಡ ಅನ್ನುವಂತಹ ಸ್ಥಳದಲ್ಲಿ ಇರುವಂತಹ ಶ್ರೀ ವೇದವ್ಯಾಸ ತೀರ್ಥರ ಒಂದು ವೃಂದಾವನ, ಅವತ್ತು ಅವರದ್ದು ಆರಾಧನೆಯಾಗುತ್ತೆ. ಅದರಂತೆಯೇನೆ ಆತುಕೂರಿನಲ್ಲಿ ಶ್ರೀ ಸತ್ಯಪ್ರಜ್ಞ ತೀರ್ಥರ ಪುಣ್ಯದಿನ, ಅವತ್ತು ಆರಾಧನೆ. ಆ ಮಹಾಗುರುಗಳ ಸ್ಮರಣೆಯನ್ನು ನಾವು ಅವಶ್ಯವಾಗಿ ಆ ದ್ವಿತೀಯ ದಿವಸದಲ್ಲಿ ಮಾಡಬೇಕು. ಇನ್ನೊಂದು ಮಹತ್ವದ ಅಂಶ ದ್ವಿತೀಯದಲ್ಲಿ, ಅಥವಾ ಸಾಮಾನ್ಯ ಪಂಚಾಂಗ ನೋಡಿಕೊಂಡು ಕೆಲವೊಮ್ಮೆ ವ್ಯತ್ಯಾಸಗಳಾಗ್ಲಿಕ್ಕೂ ಸಾಧ್ಯತೆ ಇದೆ, ಚಂದ್ರ ದರ್ಶನ ಅಂತಾರೆ. ಚಂದ್ರ ದರ್ಶನ ಅಂತಂದ್ರೆ ಅವತ್ತು ಚಂದ್ರನ ವ್ರತವನ್ನ ಮಾಡಬೇಕು, ಚಂದ್ರದೇವರನ್ನ ಪೂಜಿಸಬೇಕು ಅನ್ನುವಂತಹ ಮಾತು ಕೂಡ ಇದೆ. ಬಾಲ ಇಂದು ಪೂಜನಾತ್ಮಕಂ ಚಂದ್ರವ್ರತಂ ಕಾರ್ಯಂ ಅಂತ ಬರೀತಾರೆ ಧರ್ಮಶಾಸ್ತ್ರದಲ್ಲಿ. ಬಾಲೆಂದು ಅವತ್ತು ಸಣ್ಣದಾಗಿ ಚಂದ್ರ ಕಾಣಿಸ್ತಾನೆ, ಬಿದಿಗೆ ಚಂದ್ರ ಸಣ್ಣದಾಗಿ ಕಾಣಿಸ್ತಾನೆ, ಅವನನ್ನ ಪೂಜಿಸಬೇಕು ಅಂತ, ಅವನ ದರ್ಶನವನ್ನ ಮಾಡಬೇಕು ಅನ್ನುವುದಾಗಿ ಹೇಳುವಂತಹ ಮಾತುಗಳಿವೆ. ಇದರ ಜೊತೆಯಲ್ಲಿ ಮತ್ತೊಂದು ಅಂಶವನ್ನ ನಾವು ತಿಳಿಬೇಕಾದದ್ದು, ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಹೇಳುವಂತೆ ಈ ಯುಗಾದಿ ಪಾಡ್ಯದಿಂದಲೇನೆ ಪ್ರಾರಂಭ ಮಾಡಿಕೊಂಡು ಮುಂದೆ ಪೂರ್ತಿಯಾಗಿ ಒಂದು ತಿಂಗಳು ಪೂರ್ಣವಾಗಿ ಚೈತ್ರ ಮಾಸದಲ್ಲಿ ಪ್ರಪಾದಾನ ಅಂತಾರೆ. ಅಂದ್ರೆ ಅರವಟ್ಟಿಗೆಗಳನ್ನು ಇಡುವುದು ಅಂತ. ಆ ಅರವಟ್ಟಿಗೆಗಳನ್ನು ಇಡಬೇಕು ಅಂತಾರೆ. ಅಂದ್ರೆ ಹೋಗಿ ಬರುವಂತಹ ಜನರಿಗೆ, ಮಾರ್ಗದಲ್ಲಿ ಆಯಾಸಗೊಂಡು ಬರುವಂತಹ ಜನರಿಗೆ ಅವರ ಶ್ರಮದ ಪರಿಹಾರಕ್ಕಾಗಿ ನೀರು ಕೊಡೋದು, ಮಜ್ಜಿಗೆ ಕೊಡೋದು, ಅವರಿಗೇನ್ ಬೇಕು ಆಹಾರವನ್ನು ಕೊಟ್ಟು ಅವರನ್ನ ಸಂತೋಷಪಡಿಸುವುದು, ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಸಂತೋಷಪಡಿಸುವಂತಹ ಕಾರ್ಯವನ್ನು ಮಾಡಬೇಕು. ಪ್ರಪಾದಾನ ಅಂತ ಒಂದು ತಿಂಗಳು ಪೂರ್ತಿಯಾಗಿ ಮಾಡಬೇಕಂತೆ. ಅದನ್ನು ಚೈತ್ರ ಪಾಡ್ಯದಿಂದಲೇನೆ, ಯುಗಾದಿ ದಿವಸದಿಂದಲೇ ಪ್ರಾರಂಭ ಮಾಡಬೇಕು ಅಂತ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಆ ಪ್ರಪಾದಾನವನ್ನ ಮಾಡುವಾಗ ಒಂದು ಮಂತ್ರವನ್ನು ಕೂಡ ಹೇಳಿದ್ದಾರೆ. ಪ್ರಪೇಯಂ ಸರ್ವಸಾಮಾನ್ಯ ಭೂತೇಭ್ಯ ಪ್ರತಿಪಾದಿತ ಅಸ್ಯಾಃ ಪ್ರದಾನಾತ್ ಪಿತರಃ ತೃಪ್ಯಂತು ಹಿ ಪಿತಾಮಹಾಃ ಅಂತ. ಅಂದ್ರೆ ನಾನು ಈ ಅರವಟ್ಟಿಗೆಯ ಸೇವೆಯನ್ನ ಮಾಡ್ತಾ ಇದ್ದೇನೆ, ಎಲ್ಲ ಜೀವರ ಅಂತರ್ಯಾಮಿಯಾದ ಪರಮಾತ್ಮನ ಸಂತೋಷಕ್ಕಾಗಿ ಮಾಡ್ತಾ ಇದ್ದೇನೆ. ಇದರಿಂದ ಸಂತುಷ್ಟನಾಗಿ ಭಗವಂತ ನಮ್ಮ ಪಿತೃಪಿತಾಮಹ ಪ್ರಪಿತಾಮಹರನ್ನ ಅನುಗ್ರಹಿಸಲಿ, ಅವರು ತೃಪ್ತರಾಗಲಿ ಅನ್ನುವುದಾಗಿ ಪ್ರಾರ್ಥಿಸಿ ಪ್ರಪಾದಾನವನ್ನ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳುತ್ತಾರೆ. ಒಂದು ತಿಂಗಳು ಪೂರ್ಣವಾಗಿ ಬಿಡದಂತೆ ಮಾಡಬೇಕು ಅನ್ನುವಂತಹ ಮಾತು ಇದೆ. ಒಂದು ವೇಳೆ ಈ ರೀತಿಯಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಗೂ ನೀರು, ಮಜ್ಜಿಗೆ ಇತ್ಯಾದಿ ಕೊಟ್ಟು ಸಂತೋಷ ಪಡಿಸುವ ಅರವಟ್ಟಿಗೆಯನ್ನು ಇಡುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತನ್ನುವುದಾದರೆ, ಕನಿಷ್ಠ ಪಕ್ಷ ನಮ್ಮ ಹತ್ತಿರದಲ್ಲಿ ಇರುವ ಯೋಗ್ಯರಾದ ಜನರ ಮನೆಗೆ ಒಂದು ಬಿಂದಿಗೆ ನೀರಾದರೂ ತೆಗೆದುಕೊಂಡು ಹೋಗಿ ಕೊಟ್ಟು ಬರಬೇಕಂತೆ. ಒಂದು ದಿವಸವಾದರೂ ಮಾಡಿ ಅಂತಾರೆ. ತಿಂಗಳು ಪೂರ್ತಿ ಸಾಧ್ಯ ಆದರೆ ಮಾಡಿ, ಆಗಲಿಲ್ಲ ಒಂದು ದಿನವಾದರೂ ಒಂದು ಕೊಡ ನೀರು ತಗೊಂಡು ಹೋಗಿ ನಿತ್ಯ ಪೂಜಾ ಜಪ ಅನುಷ್ಠಾನ ಮಾಡಿಕೊಂಡು ಇರುವ ಜನರ ಮನೆಗೆ ಹೋಗಿ ಕೊಟ್ಟು ಬನ್ನಿ ಅಂತಾರೆ. ಅದಕ್ಕೂ ಕೂಡ ಮಹಾಫಲವನ್ನು ಹೇಳಿದ್ದಾರೆ. ಧರ್ಮಘಟ ಅಂತ ಕರೀತಾರೆ. ಏಷ ಧರ್ಮಘಟೋ ದತ್ತಃ ಬ್ರಹ್ಮ ವಿಷ್ಣು ಶಿವಾತ್ಮಕಃ ಅಸ್ಯ ಪ್ರದಾನಾತ್ ಸಕಲ ಮಮಸಂತು ಮನೋರಥಾಹ ಅಂತ ಆ ಮಂತ್ರವನ್ನ ಹೇಳಿ ನೀರನ್ನು ಕೊಟ್ಟು ಬರಬೇಕು ಅನ್ನುವಂತಹ ಮಾತುಗಳಿವೆ.